ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಕಾಸ್ಟ್ ಶೀಟ್ ಪ್ರಾಬ್ಲಮನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ನೋಡಿ, ಕಾಸ್ಟ್ ಶೀಟ್ ಅಂತಂದರೆ ಒಂದು ರಾ ಮೆಟೀರಿಯಲ್ಸನ್ನು ಫಿನಿಶ್ಡ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡೋದಕ್ಕೆ, ಅಂದರೆ ಒಂದು ಪ್ರಾಡಕ್ಟನ್ನು ತಯಾರು ಮಾಡೋದಕ್ಕೆ ಏನೇನು ತಯಾರು ಮಾಡಿ ಮಾರೋದಕ್ಕೆ ಏನೇನು ಖರ್ಚು ಬರುತ್ತೋ ಎಲ್ಲ ಖರ್ಚನ್ನು ನಾವಿಲ್ಲಿ ಬರಿತಾ ಹೋಗಬೇಕು. ಬಟ್ ಆರ್ಡರ್ ವೈಸೇ ಬರೀಬೇಕು. ಯಾವುದೇ ಪ್ರಾಡಕ್ಟನ್ನು ತಯಾರು ಮಾಡಬೇಕು ಅಂತಂದರೆ ಫಸ್ಟ್ ರಾ ಮೆಟೀರಿಯಲ್ಸ್ ತೊಗೊಳ್ಬೇಕು. ಸೊ ರಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡಬೇಕಾದ್ರೆ ಆಗುವಂಥ ಖರ್ಚನ್ನು ನೀವು ಫಸ್ಟ್ ಬರೀಬೇಕು. ರಾ ಮೆಟೀರಿಯಲ್ಸ್ ಅಂತ ಕ್ವಶನಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ರಾ ಮೆಟೀರಿಯಲ್ಸ್ ಅಥವಾ ಡೈರೆಕ್ಟ್ ಮೆಟೀರಿಯಲ್ಸ್ ಅಂತ ಕೊಟ್ಟಿರ್ತಾರೆ. ಅದರ ಅಮೌಂಟನ್ನು ಫಸ್ಟ್ ಬರ್ಕೊಳ್ಬೇಕು, 2,91,000. ದೆನ್ ಆ ರಾ ಮೆಟೀರಿಯಲ್ಸನ್ನು ಲೋಡಿಂಗ್ ಅನ್ಲೋಡಿಂಗ್ ಮಾಡಿಸೋದಕ್ಕೆ ಲೇಬರ್ಸಿಗೆ ವೇಜಸ್ ಕೊಡಬೇಕು. ಸೊ ಇದು ಕೂಡ ಪರ್ಚೇಸ್ ಎಕ್ಸ್ಪೆನ್ಸಸ್. ಡೈರೆಕ್ಟ್ ವೇಜಸ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಂತಂದರೆ 1,29,000 ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಅದರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ. ನೋಡಿ, ಅದರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತಂದರೆ ಪರ್ಚೇಸನ್ನು ಬೇರೆ ದೇಶದಿಂದ ರಾ ಮೆಟೀರಿಯಲ್ಸನ್ನು ತೊಗೊಳ್ತಾ ಇದ್ದರೆ ನೀವು ಇಂಪೋರ್ಟ್ ಡ್ಯೂಟಿ ಅಥವಾ ಶಿಪ್ಪಿಂಗ್ ಚಾರ್ಜಸನ್ನು ಕೊಡಬೇಕು. ಅದು ಡೈರೆಕ್ಟ್ ಎಕ್ಸ್ಪೆನ್ಸಸ್, ಅಂದರೆ ಪರ್ಚೇಸ್ ಮಾಡಬೇಕಾದ್ರೆ ಆಗುವಂಥ ಖರ್ಚು. ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 81,000 ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಎಲ್ಲ ಪರ್ಚೇಸ್ ಎಂಟ್ರೀಸನ್ನು ನೀವು ಬರೆದಾಯಿತು. ಸೊ ಈಗ ಬರುವಂಥ ಆನ್ಸರ್ ಪ್ರೈಮ್ ಕಾಸ್ಟ್. ಪ್ರೈಮ್ ಕಾಸ್ಟಿಗೆ ಈಗ ಅಷ್ಟು ಅಮೌಂಟನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು. ಪರ್ಚೇಸ್ ಎಕ್ಸ್ಪೆನ್ಸಸ್ಸಿನ ಟೋಟಲಿಗೆ ನಾವು ಪ್ರೈಮ್ ಕಾಸ್ಟ್ ಅಂತ ಕರಿತೀವಿ. ಇವಿಷ್ಟನ್ನು ಆ್ಯಡ್ ಮಾಡಿದಾಗ ಬರುವಂಥ ಆನ್ಸರ್ 5,01,000 ಆಗುತ್ತೆ. ಸೊ ಅಲ್ಲಿಗೆ ಪರ್ಚೇಸ್ ಆಯಿತು. ಪರ್ಚೇಸ್ ಮಾಡಿರೋಂಥ ರಾ ಮೆಟೀರಿಯಲ್ಸನ್ನು ಫ್ಯಾಕ್ಟ್ರಿಗೆ ತೊಗೊಂಡು ಹೋಗಬೇಕು. ಈಗ ಫ್ಯಾಕ್ಟ್ರಿಯಲ್ಲಿ ಆಗುವಂಥ ಖರ್ಚನ್ನು ಬರೀಬೇಕು. ಆ್ಯಡ್ ಫ್ಯಾಕ್ಟ್ರಿ ಓವರ್ ಹೆಡ್. ಫ್ಯಾಕ್ಟ್ರಿಲಿ ಆಗುವಂಥ ಖರ್ಚನ್ನು ಡೈರೆಕ್ಟಾಗಿ ಬೇಕಾದರೂ ಕೊಡ್ಬೋದು. ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಯಾವ್ದು ಅಂತ ಪರ್ಸಂಟೇಜ್ ಬೇಕಾದರೂ ಕೊಡ್ಬೋದು. ಈ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಫ್ಯಾಕ್ಟ್ರಿ ಓವರ್ ಹೆಡ್ ಅಂತ ಕೊಟ್ಟು ಪರ್ಸಂಟೇಜ್ ಕೊಟ್ಟಿದ್ದಾರೆ. ಎಷ್ಟು ಪರ್ಸಂಟೇಜ್ ಮಾಡಿ ಕೊಟ್ಟಿದ್ದಾರೆ? 80% ಮಾಡಿ ಅಂತ ಕೊಟ್ಟಿದ್ದಾರೆ. ಯಾವುದ್ರ ಮೇಲೆ 80% ಮಾಡಬೇಕಂತೆ? ಡೈರೆಕ್ಟ್ ವೇಜಸ್. ಡೈರೆಕ್ಟ್ ವೇಜಸ್ ಏನಿದೆಯೋ ಆ ಅಮೌಂಟ್ ಮೇಲೆ 80% ಮಾಡಿದಾಗ ಫ್ಯಾಕ್ಟ್ರಿಲಿ ಆಗುವಂಥ ಖರ್ಚು ಗೊತ್ತಾಗತ್ತಂತೆ. ಯಾಕೆ ಡೈರೆಕ್ಟ್ ವೇಜಸ್ ಬರ್ಕೊಳ್ಬೇಕು? ಕ್ವಶನಲ್ಲೇ ಕೊಟ್ಟಿದ್ದಾರೆ. ಡೈರೆಕ್ಟ್ ವೇಜಸ್ಸಿನ 80% ಮಾಡಿದ್ರೆ ಫ್ಯಾಕ್ಟ್ರಿಲಿ ಆಗೋ ಖರ್ಚು ಗೊತ್ತಾಗತ್ತೆ. ಡೈರೆಕ್ಟ್ ವೇಜಸ್ 1,29,000 ಇದೆ. ಅದಕ್ಕೆ 80% ಮಾಡಿದಾಗ ಬರುವಂಥ ಆನ್ಸರ್ 1,03,200. ಸೊ ಇದನ್ನು ಆ್ಯಡ್ ಮಾಡಿದಾಗ ನೋಡಿ, ಫ್ಯಾಕ್ಟ್ರಿ ಓವರ್ ಹೆಡ್ ಅಂತ ಕೊಡೋ ಬದಲು ವರ್ಕ್ಸ್ ಓವರ್ ಹೆಡ್ ಅಂತ ಬೇಕಾದರೂ ಕೊಡ್ಬೋದು. ವರ್ಕ್ಸ್ ಓವರ್ ಹೆಡ್ ಅಂತಂದ್ರೂ ಒಂದೇ, ಫ್ಯಾಕ್ಟ್ರಿ ಓವರ್ ಹೆಡ್ ಅಂತಂದ್ರೂ ಒಂದೇ. 1,03,200 ಪ್ಲಸ್ 5,01,000 ಮಾಡಿದಾಗ ಬರುವಂಥ ಆನ್ಸರ್ 6,04,200. ಇದಕ್ಕೆ ಬಂದಿರೋ ಆನ್ಸರ್ಗೆ ನಾವು ಫ್ಯಾಕ್ಟ್ರಿ ಕಾಸ್ಟ್ ಅಂತ ಕರಿತೀವಿ. ಫ್ಯಾಕ್ಟ್ರಿ ಕಾಸ್ಟ್ ಅಂದರೂ ಒಂದೇ, ವರ್ಕ್ಸ್ ಕಾಸ್ಟ್ ಅಂತಂದರೂ ಒಂದೇ. ಸೊ ಈಗ ನಾವು ಇಲ್ಲಿ ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದರೆ ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಆ್ಯಡ್ ಮಾಡಿ ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಲೆಸ್ ಮಾಡಬೇಕಿತ್ತು. ಬಟ್ ಈ ಪ್ರಾಬ್ಲಮಲ್ಲಿ ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ಕೊಡಲಿಲ್ಲ. ಸೊ ಅಲ್ಲಿಗೆ ಫ್ಯಾಕ್ಟ್ರಿ ಆಯಿತು. ಫ್ಯಾಕ್ಟ್ರಿ ಆದಮೇಲೆ ನೆಕ್ಸ್ಟ್ ನಾವು ಫ್ಯಾಕ್ಟ್ರಿಯಲ್ಲಿ ಪ್ರಾಡಕ್ಟ್ ಎಲ್ಲ ತಯಾರಾಗುತ್ತೆ. ನೆಕ್ಸ್ಟ್ ಅದರ ಡೀಟೇಲ್ಸ್ ಎಲ್ಲ ಎಲ್ಲಿಗೆ ಹೋಗಬೇಕು ಅಂತಂದರೆ ಆಫೀಸಿಗೆ ಹೋಗಬೇಕು. ಆ್ಯಡ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್. ಈಗ ಆಫೀಸಲ್ಲಿ ಆಗುವಂಥ ಖರ್ಚನ್ನು ಬರಿಬೇಕು. ಇದು ಆಫೀಸ್ ಕೂಡ ಪರ್ಸಂಟೇಜ್ ವೈಸ್ ಕೊಟ್ಟಿದ್ದಾರೆ. ಆಫೀಸ್ ಓವರ್ ಹೆಡ್ 10% ಆಫ್ ವರ್ಕ್ಸ್ ಕಾಸ್ಟ್. ಆಫೀಸ್ ಓವರ್ ಹೆಡ್ ಅಮೌಂಟ್ ಹೇಗೆ ಮಾಡಬೇಕಂತೆ? 10% ಮಾಡಬೇಕಂತೆ. ಯಾವುದ್ರ ಮೇಲೆ 10%? ಫ್ಯಾಕ್ಟ್ರಿ ಕಾಸ್ಟ್ ಅಥವಾ ವರ್ಕ್ಸ್ ಕಾಸ್ಟ್ ಅಂತ ಏನಿದೆಯೋ ವರ್ಕ್ಸ್ ಕಾಸ್ಟಿನ ಅಮೌಂಟ್ ಮೇಲೆ. ವರ್ಕ್ಸ್ ಕಾಸ್ಟ್ ಅಂದರೆ ನೀವು ಫೈಂಡ್ ಔಟ್ ಮಾಡ್ಕೊಂಡಿದ್ದೀರಾ ನೋಡಿ, 6,04,200 ವರ್ಕ್ಸ್ ಕಾಸ್ಟ್ ಇತ್ತು. ಆ ವರ್ಕ್ಸ್ ಕಾಸ್ಟಿನ ಅಮೌಂಟ್ ಮೇಲೆ 10% ಮಾಡಿದಾಗ ಆಫೀಸಿನ ಅಮೌಂಟ್ ಸಿಗುತ್ತೆ. 6,04,200 ಇಂಟು 10% ಮಾಡಿದಾಗ ಬರುವಂಥ ಆನ್ಸರ್ 60,420. ಸೊ ಈಗ ಆ್ಯಡ್ ಮಾಡಿದಾಗ ಬರುವಂಥ ಆನ್ಸರ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 6,04,200 ಪ್ಲಸ್ 60,420 ಮಾಡಿದಾಗ 6,64,620 ಆಯಿತು. ಇಲ್ಲಿಗೂ ಒಂದು ಓಪನಿಂಗ್ ಸ್ಟಾಕ್ ಬರುತ್ತೆ. ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಕೊಟ್ಟರೆ ಒಂದು ಓಪನಿಂಗ್ ಸ್ಟಾಕ್ ಆ್ಯಡ್ ಮಾಡಿ ಕ್ಲೋಸಿಂಗ್ ಸ್ಟಾಕನ್ನು ಲೆಸ್ ಮಾಡಬೇಕು. ಬಟ್ ಕ್ವಶನಲ್ಲಿ ಕೊಡಲಿಲ್ಲ. ಪರ್ಚೇಸ್ ಆಯಿತು, ಫ್ಯಾಕ್ಟ್ರಿ ಆಯಿತು, ಆಫೀಸ್ ಆಯಿತು. ನೆಕ್ಸ್ಟು ನಾವು ಮಾಡಬೇಕಾಗಿರೋದು ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಇದು ಸಿಂಪಲ್ ಕಾಸ್ಟ್ ಶೀಟ್. ಈ ಥರದ ಪ್ರಾಬ್ಲಮನ್ನು ನಿಮಗೆ 5 ಮಾರ್ಕ್ಸಿಗೆ ಕೇಳ್ತಾರೆ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಸೆಲ್ಲಿಂಗ್ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ? ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ 20 per ಯೂನಿಟ್ ಸೋಲ್ಡ್. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ. ಸೇಲ್ ಮಾಡಬೇಕಾದ್ರೆ ಎಷ್ಟು ಖರ್ಚಾಗತ್ತೆ ಅಂತಂದರೆ 20 ರೂಪಾಯಿ ಖರ್ಚಾಗತ್ತಂತೆ.
ಎಷ್ಟಕ್ಕೆ? 1 ಯೂನಿಟಿಗೆ 20 ರೂಪಾಯಿಗೆ. 1 ಯೂನಿಟನ್ನು ಸೇಲ್ ಮಾಡೋದಕ್ಕೆ 20 ರೂಪಾಯಿ ಖರ್ಚಾಗುತ್ತೆ. ಎಷ್ಟು ಯೂನಿಟ್ ಸೇಲ್ ಮಾಡ್ತಿದ್ದಾರೆ? 10,000 ಯೂನಿಟನ್ನು ಸೇಲ್ ಮಾಡ್ತಾ ಇದ್ದಾರೆ. 10,000 ಇಂಟು 20. 10,000 ಇಂಟು 20 ಮಾಡಿದಾಗ 10,000 ಇಂಟು 20 ಅಲ್ಲಿಗೆ 2 ಲ್ಯಾಕ್ ಆಗುತ್ತೆ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ 2 ಲ್ಯಾಕ್ ಆಯಿತು. ಟೋಟಲ್ ಮಾಡಿದಾಗ ಬರುವಂಥ ಆನ್ಸರ್ ಟೋಟಲ್ ಕಾಸ್ಟ್. ಟೋಟಲ್ ಕಾಸ್ಟ್ ಹೇಗೆ? ಒಟ್ಟು ಆಗಿರೋ ಖರ್ಚು 6,64,000 ಚಿಲ್ಲರೆ ಪ್ಲಸ್ 2 ಲಕ್ಷ 8,64,620 6,64,000 ಪ್ಲಸ್ 2 ಲ್ಯಾಕ್ ಇದು ಟೋಟಲ್ ಕಾಸ್ಟ್. ಆ್ಯಡ್ ಪ್ರಾಫಿಟ್ ಬರೋ ಆನ್ಸರ್ ಸೇಲ್ಸ್. ಕ್ವಶನಲ್ಲಿ ಒಂದಾ ಸೇಲ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಅಥವಾ ಪ್ರಾಫಿಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಸೇಲ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟರೆ ಪ್ರಾಫಿಟ್ ಫೈಂಡ್ ಔಟ್ ಮಾಡಬೇಕು, ಪ್ರಾಫಿಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟರೆ ಸೇಲ್ಸ್ ಫೈಂಡ್ ಔಟ್ ಮಾಡಬೇಕು. ನೋಡಿ, ಈ ಪ್ರಾಬ್ಲಮಲ್ಲಿ ಪ್ರಾಫಿಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, 20% ಮಾಡಿ ಅಂತ ಕೊಟ್ಟಿದ್ದಾರೆ. ಬಟ್ ಯಾವುದ್ರ ಮೇಲೆ 20% ಮಾಡಿ ಅಂತ ಕೊಟ್ಟಿದ್ದಾರೆ? ಸೆಲ್ಲಿಂಗ್ ಪ್ರೈಸ್ ಮೇಲೆ 20% ಮಾಡಿ ಅಂತ ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಪ್ರೈಸ್ ಅಥವಾ ಸೇಲ್ಸ್ ನಮಗೆ ಗೊತ್ತಿದೆಯಾ? ಸೇಲ್ಸ್ ನಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾವು ಯಾವುದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು? ಕಾಸ್ಟ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. 8,64,620 ಈ ಅಮೌಂಟ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. 20/100 ಬರ್ಕೊಳ್ಳೋದಲ್ಲ. ಏನಕ್ಕೆ ಅಂದರೆ ನಮಗೆ ಸೇಲ್ಸ್ ಗೊತ್ತಿಲ್ಲ, ನಾವು ಕಾಸ್ಟ್ ಅಮೌಂಟನ್ನು ಕನ್ಸಿಡರ್ ಮಾಡಿದ್ದೀವಿ. 20/80 ಬರ್ಕೊಳ್ಬೇಕು. ವೆರಿ ಇಂಪಾರ್ಟೆಂಟ್. 10% ಕೊಟ್ಟರೆ 10/90, 25 ಕೊಟ್ಟರೆ 25/75. ಯಾವಾಗ ಆ ಥರ ಬರ್ಕೊಳ್ಬೇಕು ನಾವು? ಪ್ರಾಫಿಟ್ ಅಂತ ಕೊಟ್ಟು ಪರ್ಸಂಟೇಜ್ ಕೊಟ್ಟು ಸೆಲ್ಲಿಂಗ್ ಪ್ರೈಸ್ ಅಂತ ಕೊಟ್ಟಾಗ ಮಾತ್ರ. 20% ಆನ್ ಕಾಸ್ಟ್ ಅಂತಲೇ ಕೊಟ್ಟರೆ ಕಾಸ್ಟ್ ನಮಗೆ ಗೊತ್ತಿದೆ 20/100. ಅದೇ 20% ಆನ್ ಸೇಲ್ಸ್ ಅಂತ ಕೊಟ್ಟಿರೋದಕ್ಕೆ ನಮಗೆ ಸೇಲ್ಸ್ ಗೊತ್ತಿಲ್ಲ. ಸೊ 20/80. 80 ಹೇಗೆ ಬಂತು? 100 - 20. 100 - 20 ಅಂದರೆ 80. 10% ಕೊಟ್ಟರೆ 10/90. 25 ಕೊಟ್ಟರೆ 25/75. 40 ಕೊಟ್ಟರೆ 40/60. ಯಾವಾಗ ಆ ಥರ? ಸೆಲ್ಲಿಂಗ್ ಪ್ರೈಸ್ ಮೇಲೆ ಕೊಟ್ಟಾಗ ಮಾತ್ರ. ಈಗ 8 ಲ್ಯಾಕ್ ಇಂಟು ಇದನ್ನು ಕ್ರಾಸ್ ಚೆಕ್ ಮಾಡ್ಬೋದು, ನಾನು ಹೇಳ್ತೀನಿ ಮತ್ತೆ ಹೇಗೆ ಅಂತ. 8,64,620 ಇಂಟು 20/80 ಮಾಡಿದಾಗ ಬರುವಂಥ ಆನ್ಸರ್ 2,16,155. ಇಷ್ಟು ಖರ್ಚಾಗಿದೆ, ಇಷ್ಟು ಪ್ರಾಫಿಟ್ಟು. ಹಾಗಾದರೆ ಎಷ್ಟು ರೂಪಾಯಿಗೆ ಮಾರಬೇಕು ಅವರು? 8,64,620 ಪ್ಲಸ್ 2,16,155 ಅಂತಂದರೆ ಫೈನಲ್ ಆನ್ಸರ್ 10,80,775 ಬರುತ್ತೆ. ನೀವು ಕ್ರಾಸ್ ಚೆಕ್ ಮಾಡೋದು ಹೇಗೆ ಅಂತಂದರೆ, ನಿಮ್ಮ ಸೇಲ್ಸ್ ಏನು ಬಂದಿರುತ್ತೋ ಆ ಸೇಲ್ಸಿಗೆ 20% ಮಾಡಿದಾಗ ನೀವು ಮಾಡಿರೋ ಪ್ರಾಫಿಟ್ ಬರಬೇಕು. ಸೇಲ್ಸ್ 10,80,725 ರೂಪಾಯಿ ಇಂಟು 20% ಮಾಡಿದಾಗ ನಿಮ್ಮ ಪ್ರಾಫಿಟ್ ಬರಬೇಕು. ಅಷ್ಟೇ ಆನ್ಸರ್ ಬಂದರೆ ನೀವು ಪ್ರಾಬ್ಲಮ್ ಮಾಡಿರೋದು ಸರಿಯಾಗಿದೆ ಅಂತ. ಅಷ್ಟೇ ಆನ್ಸರ್ ಬಂದಿದೆ. ಯಾವಾಗ 20/80, ಯಾವಾಗ 20/100 ಅದೊಂದು ನೆನ್ಪಿಟ್ಕೊಳ್ಳಿ. ಕಾಸ್ಟ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಿ ಅಂತ ಕೊಟ್ಟರೆ 20/100, ಸೇಲ್ಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಿ ಅಂತ ಕೊಟ್ಟಾಗ 20/80. ಈ ಥರ ಸಿಂಪಲ್ ಪ್ರಾಬ್ಲಮನ್ನು ನಿಮಗೆ 3 or 5 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.